ನಮಸ್ತೆ ನಮಸ್ತೆ ನಮಸ್ತೆ. ನಾನೀಗ ಸದಾಶಿವ್ ನಗರ್ ಈ ಕಡೆ ಫ್ರಂಟ್ ಗೇಟಲ್ಲಿ ಇದ್ದೀನಿ. ಸ್ವಚ್ಛ ಬೆಂಗಳೂರು ದುಡಿಯುವ ಕೈಗಳಿಗೆ ಗೌರವ ನಮನ. ಜೀವನದ ಕಠಿಣ ಸವಾಲುಗಳನ್ನು ಎದುರಿಸಲು ಕಠಿಣ ಪರಿಶ್ರಮ ಪಡುವ ಕಾರ್ಮಿಕರು ಎಲ್ಲರಿಗೂ ಸ್ಫೂರ್ತಿ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ವಾಯ್ಸ್ ಆಫ್ ಸದಾಶಿವ್ ನಗರ್ ವತಿಯಿಂದ 1 ಮೇ 170 ಪೌರ ಕಾರ್ಮಿಕರಿಗೆ ಸನ್ಮಾನ. ನೋಡಿ, ಸ್ಥಳ ಸ್ಯಾಂಕಿ ಟ್ಯಾಂಕ್, ಸದಾಶಿವ್ ನಗರ್, ಬ್ಯಾಂಗ್ಳೂರು. ನಾನಿವಾಗ ಅದೇ ಸ್ಪಾಟಲ್ಲಿ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ನನ್ನ ಹಿಂದೆ ಬೋರ್ಡ್ ಇದೆ. ಅದನ್ನು ಆ ಕಡೆ ತೋರಿಸಿದ್ರೆ ಆಗಲ್ಲ, ಯಾಕಂದ್ರೆ ಫ್ರಂಟ್ ಕ್ಯಾಮ್ರಾದಲ್ಲಿ ಉಲ್ಟಾ ತೋರಿಸುತ್ತೆ. ಸೊ ತುಂಬ ಜನರಿಗೆ ಇಲ್ಲಿ ಬಿ ಡಿ ಜತ್ತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಉಪರಾಷ್ಟ್ರಪತಿ, ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿ ಆಗಿದ್ದರು. ಸೊ ತುಂಬ ಸೇವೆಗಳು ಮಾಡಿದ್ದಾರೆ. ತುಂಬ ಸಲ ಅವರ ಮೊಮ್ಮಗಳು ಇಲ್ಲಿ ಶಿಲ್ಪಾ ಜತ್ತಿ ಅಂತ ಹೇಳಿಬಿಟ್ಟು ಅವರು ಯಜಮಾನರು. ಈಗ ಅವರು ಯಜಮಾನರದ್ದು ಒಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ. ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ಅವರು ನನ್ನ ಅಂದಾಜು 250 ಜನರಿಗೆ ಊಟ ಹೇಳಿದರು, ಟಿಫಿನ್ ಹೇಳಿದರು. ಬೆಳಗ್ಗೆ ಟಿಫಿನ್ ನಾನು ಮಾಡಿದೆ. ಇಡ್ಲಿ ಚೆನ್ನಾಗಿತ್ತು, ಜಾಮೂನು, ಆಮೇಲೆ ದೋಸೆ, ತುಂಬ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ ಜನಗಳಿಗೆ. ನೋಡಿ, 2-3 ಇಂಟ್ರ್ಯೂ ಮಾಡ್ತೀನಿ ನಾನು ಇವಾಗ. ಪೌರ ಕಾರ್ಮಿಕರಿಗೆಲ್ಲ ಸನ್ಮಾನ ಮಾಡಿದ್ದಾರೆ ಮೇಡಮ್ ಅವರು. ಅವ್ರನ್ನೂ ಕರಿತೀನಿ, ಅವ್ರದ್ದನ್ನು ಇಂಟ್ರ್ಯೂ ತೊಗೊಳ್ತೀನಿ ಇವಾಗ. ಸೀರೆ ಕೊಟ್ಟಿದ್ದಾರಾ? ಖುಷಿ ಆಯ್ತಾ ಸೀರೆ? ಖುಷಿ ಆಯ್ತಾ? ನೋಡಿ, ಎಲ್ಲ ಪೌರ ಕಾರ್ಮಿಕರು ಭಾಳ ಖುಷಿಯಾಗಿ ನೋಡಿ ಅಮ್ಮ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ನೀವು ಬೆಂಗಳೂರು ನಗರವನ್ನು ಸ್ವಚ್ಛವಾಗಿಡೋಕ್ಕೆ ಕಾರಣ ನೀವು ಅಲ್ವಾ? ಎಲ್ಲಾಯ್ತು ಅಲ್ಲಿ ತಿಂತಾರೆ, ಎಲ್ಲಾಯ್ತು ಅಲ್ಲಿ ಬಿಸಾಕ್ತಾರೆ. ಈ ಜನಗಳು ಸ್ವಲ್ಪ ಅದನ್ನು ನೋಡಿ ಕಲ್ತ್ಕೋಬೇಕು. ನೀವು ಮನುಷ್ಯರೇನೆ, ಆದರೂ ನೀವು ಆ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಮಾಡ್ತೀರಲ್ಲ, ಅದಕ್ಕೆ ನಿಮಗೆ ಒಂದು ಸೆಲ್ಯೂಟು. ಅದನ್ನು ನೋಡಿ ಇವತ್ತು ಬಿ ಡಿ ಜತ್ತಿ ಅವರು ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದರು, ಉಪರಾಷ್ಟ್ರಪತಿ. ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದರು. ಅವರ ಮೊಮ್ಮಗಳು ಅಲ್ವಾ, ಮತ್ತು ಅಳಿಯ ಅವರು ಶಿಲ್ಪಾ ಜತ್ತಿ ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಿ ಅಲ್ಲೊಂದು ಬ್ಯಾನರ್ ಹಾಕಿದ್ದಾರೆ, ನೋಡಿದೆ ನಾನು. ಅದೆಲ್ಲ ಮಾಡಿ ನಿಮಗೆಲ್ಲ ಖುಷಿ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ, ಅವ್ರ ತಾತರಿಂದ ಅವ್ರ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಭಾಳ ಖುಷಿಯಾಗುತ್ತೆ. ಬರಲಿ, ಅವರು ಇಂಟ್ರ್ಯೂ ಮಾಡ್ತೀನಿ ಅವರಿಗೂ. ಏನು ಸಮಾಚಾರ? ಇಲ್ಲಿ ಬರೀ ಕಾರ್ಮಿಕರ ದಿನಾಚರಣೆ ಅಂತ ಮಾಡಿರೋದು. ನೀವು ಬಿಸ್ನೆಸ್ ಮಾಡೋರು, ನೀವು ಯಾಕೆ ಬರ್ತೀರಾ ಇಲ್ಲಿ? ಹಾಗಾದರೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಎದುರುಗಡೆ ಕಸ ಗುಡಿಸ್ಬೇಕು ನೀವು. ಬೆಳಗ್ಗೆ ಬಂದಿರ್ತೀವಿ, ಕಸನೇ ಗುಡಿಸ್ಬಿಟ್ಟು ಆಮೇಲೆ ಅಂಗಡಿ ಹಾಕೋದು, ಗೊತ್ತಾ? ಎಲ್ಲಿದ್ದಾರೆ ಮೇಡಮ್? ಎಲ್ಲಿದ್ದಾರೆ? ನಿಮಿಷ ಇರಿ. ಎಲ್ಲಿದ್ದಾರೆ? ಬಂದಿಲ್ಲ. ಭಾಳ ಖುಷಿ ಆಗುತ್ತೆ. ಭಾಳ ಖುಷಿನೋ ನಮ್ಮ ಶಿಲ್ಪಾ ಮೇಡಮು. ವಿಡಿಯೋ ತೆಗಿಬಹುದಾ? ಇಡೀ ವರ್ಷ ನಾನು ಯೂಟ್ಯೂಬರ್ ಆ್ಯಕ್ಚುಲಿ. ಅವ್ರಿಗೆ ತೋರಿಸ್ದೆ ನಾನು. ನಮ್ಮ ಇಲ್ಲಿ ಶಿಲ್ಪಾ ಜತ್ತಿ ಯಾರು? ನೀವು? ನಮಸ್ಕಾರ. ಇವರು ರಿಂಕು ಮೇಡಮ್, ಸುಮನ್ ಬಾಗ್ರೇಚ, ಚನ್ನು ಜತ್ತಿ, ಮಲ್ಲೇಶ್, ದೀಪಕ್ ವಾಯ್ಸ್ ಆಫ್ ಸದಾಶಿವ್ ನಗರಿಂದ. ಓಕೆ, ಹೇಳಿ, ಮಾತಾಡಿ. ನೋಡಿ, ಮಲ್ಲೇಶ್ ಅವರೇ ಬನ್ನಿ. ಬನ್ನಿ ಮಲ್ಲೇಶ್ ಅವ್ರು ಇರ್ತಾರೆ, ಬಿಡಿ, ನೀವು ಮಾತಾಡಿ. ನಾವೆಲ್ಲ ವಾಯ್ಸ್ ಆಫ್ ಸದಾಶಿವ್ ನಗರಿಂದ ಇವತ್ತು ಪೌರ ಕಾರ್ಮಿಕರ ದಿನ, May 1st ಲೇಬರ್ ಡೇ. ಅವ್ರ ಜೊತೆ ಎಲ್ಲ ನಾವು ಅವ್ರಿಗೆ ಇವತ್ತು ಸನ್ಮಾನ ಮಾಡಿ ಬ್ರೇಕ್ಫಾಸ್ಟ್, ಪೌರ ಕಾರ್ಮಿಕರಿಗೆ ಇವತ್ತೆಲ್ಲ ಸನ್ಮಾನ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವ್ರ ಜೊತೆನೇ ಬ್ರೇಕ್ಫಾಸ್ಟ್ ಮಾಡಿ, ಅವ್ರ ಜೊತೆನೇ ಕ್ಲೀನಿಂಗ್ ಮಾಡಿ, ನಮ್ಮ ಅಕ್ಕಪಕ್ಕ ಸರೌಂಡಿಂಗ್ಸ್ ಎಲ್ಲ ಸ್ವಚ್ಛವಾಗಿ ಇಡಬೇಕು ಅಂತೇಳಿ ಇವತ್ತು ವಾಯ್ಸ್ ಆಫ್ ಸದಾಶಿವ್ ನಗರಿಂದ ನಾವೆಲ್ಲರೂ ಆಚೆ. ಆಮೇಲೆ ಅವ್ರಿಗೆಲ್ಲ ಏನು ಬಟ್ಟೆ ಮತ್ತು ಸೀರೆ ಎಲ್ಲ ಹೇಳಿದ್ದೀನಿ, ಎಲ್ಲ ನಾನು ಇಂಟ್ರ್ಯೂ ಮಾಡಿದ್ದೀನಿ. ಮೇಡಮ್, ಏನು ಗೊತ್ತಾ, ಒಂದು ವಿಶೇಷ ಅಂತ ಹೇಳ್ತಿದ್ದೀನಿ. ಬಿ ಡಿ ಜತ್ತಿ ಅವರು ನಮ್ಮ ಭಾರತ ದೇಶದ ರಾಷ್ಟ್ರಪತಿ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿದ್ದರು. ಅದು ಅವರಲ್ಲಿ ಆವಾಗಲೇ ಸಾಮಾಜಿಕ ಕಳಕಳಿ ಅವ್ರ ಮನಸ್ಸಲ್ಲಿ ಆವಾಗ ಬಂದುಬಿಟ್ಟಿದೆ ನಿಮ್ಮ ತಾತನ ಹತ್ರ. ಅದು ನಿಮ್ಮಲ್ಲಿ ಬಂದಿದೆಯಲ್ಲ, ಅದು ವಿಶೇಷ. ನಮ್ಮಲ್ಲಿ ಬಂದಿದೆ, ನಮ್ಮ ಮಕ್ಕಳಲ್ಲೂ ಬಂದಿದೆ, ಅದು ವಿಶೇಷ. ಯಾಕಂತ ಹೇಳಿದ್ರೆ ಅದು ಹೇಳ್ತಾರಲ್ಲ, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಇಷ್ಟು ದಾನ ಧರ್ಮ ಮಾಡೋದು ಆಗಲಿ ಇದಾಗಲಿ ಯಾರು ಸುಮ್ಮನೆ ಯಾರು ಮಾಡಲ್ಲ. ಬೆಂಗಳೂರಲ್ಲಿ ಇವತ್ತು ಭಾಳ ಕಷ್ಟ ಇದೆ. ಕೊರೋನಾ ಟೈಮಲ್ಲಿ ಡೈಲಿ ಅವರು ಊಟ ಸಪ್ಲೈ ಕೊಟ್ಟಿದ್ದಾರೆ. ನೀವು ನೋಡಲಿಕ್ಕೆ ನಿಮ್ಮ ತಾತನ ಥರನೇ ಇದ್ದೀರಾ ಬಿಡಿ.
ನಾನು ಅವ್ರು ನೋಡಿದ್ದೀನಿ. ಶೆಟ್ಟಿ ಅವ್ರ ಜೊತೆ ಇವ್ರ ಮೊಮ್ಮಗ. ಅವರು ನೋಡಿದ್ದೀನಿ ನೋಡಿದ್ದೀನಿ. ಸೊಸೆ ನೀವು ಸೊಸೆನಾ ಅವ್ರದ್ದು? ಕೊರೋನಾ ಟೈಮಲ್ಲಿ ಅವ್ರ ಮೊಮ್ಮಗ. ಅವ್ರಿಗೆ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಅವ್ರಿಗೆ ಇಂಟರ್ವ್ಯೂ ಮಾಡಿದ್ದೀನಿ ಆಲ್ರೆಡಿ ಅವ್ರಿಗೆ ಇಂಟರ್ವ್ಯೂ ಮಾಡಿದ್ದೀನಿ. ಕೊರೋನಾ ಟೈಮಲ್ಲಿ ಎಲ್ಲರೂ ಕಾಪಾಡೋರು ಇವರು. ಬ್ಲಡ್ಡಲ್ಲಿ ಎಲ್ಲ ಒಂದೇ ಗೊತ್ತಾಗ್ತದೆ. ಈಗ ಇಲ್ಲಿನ ವಿಷಯ ಮಾತ್ರ ಮಾತಾಡಬೇಕು. ಕಾರ್ಮಿಕರ ದಿನಾಚರಣೆ ವಿಷಯ ಮಾತ್ರ. ಆಗಿನ ಹಳೆದೆಲ್ಲ ತೆಗಿಬಾರ್ದು. ಹಳೆದಂದ್ರೆ ಅದೇ ತುಂಬ ಧನ್ಯವಾದ ಮೇಡಮ್ ನಿಮಗೆ. ತುಂಬ ಧನ್ಯವಾದ. ದೇವರು ನಿಮಗೆ ಆಯುಷ್ಯು ಆರೋಗ್ಯ ಕೊಟ್ಟು ಇನ್ನೂ ಈ ಥರ ಸಮಾಜ ಸೇವೆ ಮಾಡಲಿಕ್ಕೆ ನಿಮ್ಗೆ ಇನ್ನೂ ಒಂದು ದೇವರು ಅನುಕೂಲ ಮಾಡಿಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ನಿಮ್ಮಲ್ಲಿ ಇವರು ಒಂದೇ ಅಲ್ಲ, ಇವ್ರದ್ದು ಕಾರ್ಯಕ್ರಮ ತುಂಬ ಇದೆ. ತುಂಬ ಒಂದು ಸಿಟಿಗಳಲ್ಲಿ ಕ್ಲೀನಿಂಗ್ ಮಾಡೋದು, ಕಸಗಳೆಲ್ಲ ಇದ್ರೆ ತೆಗೆಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅವ್ರಿಗೆ ಹೇಳಿದೆ, ಬೆಂಗಳೂರಲ್ಲಿ ನೀವು ಎಲ್ಲೇ ಯಾವುದೇ ಜಾಗದಲ್ಲಿ ಏನಾದರೂ ನೀವು ಕ್ಲೀನಿಂಗ್ ಇದ್ದರೆ ನನಗೆ ಹೇಳಿ, ಖಂಡಿತವಾಗ್ಲೂ ನಾನು ಬರ್ತೀನಿ. ಒಂದಿನ ಮುಂಚೆ ಹೇಳಿ. ಆಯಿತು, ಖಂಡಿತ ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ. ತೋರಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ ನೋಡಿದ್ರಲ್ಲ, ಬಿ ಡಿ ಜತ್ತಿಯವರ ಮೊಮ್ಮಗಳು ಮತ್ತು ಮೊಮ್ಮಗ ಆ್ಯಕ್ಚುಲಿ ಅವ್ರ ಸೊಸೆ. ಸೊ ಅವರು ಭಾಳ ವಿಶೇಷ, ಭಾಳ ಖುಷಿಯಾಗುತ್ತೆ. ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇದೇ ರೀತಿ ಎಲ್ಲರೂ ಅವ್ರ ಕೈಲಿ ಆದಷ್ಟು ಮಟ್ಟಿಗೆ ಬಡವರಿಗೆ ಅನುಕೂಲ ಮಾಡಿಕೊಡಿ, ಹೆಲ್ಪ್ ಮಾಡಿ. ಯಾಕಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅವರು. ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.